ನಮ್ಮನ್ನು ನಾಯಿಗೋಲಿಸ್ಬಿಟ್ರು, ಅದರಿಂದ ಅವ್ರಿಗೇನು ಪ್ರಶಸ್ತಿ ಕೊಡಬೇಕಾಗಿತ್ತಾ? ಅಲ್ಲ ಸ್ವಾಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರಿಗೆ ಪ್ರಶಸ್ತಿ ಕೊಡಲಾರ್ದ ನೀವು ನಮಗೆ ಕೊಡ್ತೀರಾ? ನಿಮಗೆ ಅಯೋಗ್ಯತೆ ಇದ್ದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡ್ತಿದ್ರಿ. ಇಂತಹ ಉದ್ದಟತನದ ಮಾತುಗಳನ್ನಾಡಿ ಅಂದ್ರೆ ಅರ್ಥ ಏನು? ಹೌದು, ನಾವು ಇಂಥದ್ದೇ ಉತ್ತರ ಕೊಡೋದು, ಇದೇ ನಮ್ಮ ಉತ್ತರ ಅಂತೇನೆ 5 ಅವರ್ ಕೂಡ ಹಾಕಿದ್ದೀವಿ, ಇದೇ ನಮ್ಮ ಉತ್ತರ ಅಂತ ನೀವು ಹೇಳಿದ್ದೀರಿ. ಅದಾದ್ಮೇಲೆ ಈಗೇನಿದೆ, ನಾನು ನಾಯಿ ಅಂದ್ಬಿಟ್ಟು ಅಂತ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಂತ ಬೈದ್ರು? ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ವಿಷದ ಸರ್ಪ ಇದ್ದಂಗೆ, ಮುಟ್ಟಿದ್ರೆ ನೀವು ಸತೋತೀರಿ ಅಂತಂದ್ರು. ಇದೆಂತ ಇದು? RSS ಬಿಜೆಪಿಗಳು ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಿ ದ ಬಾಸ್. ವಿಷ ಸರ್ಪಗಳಿದ್ದಂಗೆ ಅವ್ರ ಕಂಡಲ್ಲಿ ಕೊಲ್ರಿ ಅಂತ ಹೇಳಿದ್ದೀರಿ. ಯಾಕೆ ನಾವು ಅದನ್ನೇ ಮಾಡಿದ್ವಾ? ಕೂಡ ಹಾಕದ್ವಾ? ರಾಜ್ಯಸಭೆಯಲ್ಲಿ ನಿಂತು ಪ್ರಧಾನಮಂತ್ರಿಗಳ ಮುಂದ್ಗಡೆ ನಿಂತು ಏನ್ ಹೇಳಿದ್ರಿ ನೀವು? ನಿಮ್ಮ RSS ಮತ್ತು ಬಿಜೆಪಿಯ ಮನೆ ಒಂದು ನಾಯಿ ಕೂಡ ಸ್ವತಂತ್ರಕ್ಕೆ ಸತ್ತಿಲ್ಲ ಅಂದ್ರಿ. ಅಂದ್ರೆ ನಮ್ಮನ್ನೆಲ್ಲರೂ ಸೇರಿ ನೀವು ನಾಯಿಗಳಂದ್ರಲ್ಲ. ನಾವೇನಾದ್ರೂ ಹೇಳಿದ್ವಾ? ಹಿರಿಯರು ಒಂದು ಮಾತು ಹೇಳ್ತಾರೆ ಬಿಡಿ ಅಂತೇಳಿ. ಆದರೆ ನಿಮ್ಗೆ ಏನಾಗಿದೆ? ಇದು ಮೇಲೆ ಹಾಕೊಂಡು ನಮ್ಮನ್ನ ಇಷ್ಟೊಂದು ಇದು ಮಾಡ್ತಿದ್ದೀರಿ. ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ, ಇದನ್ನು ತಿಳ್ಕೊಳ್ಳಿ. ರಾಮ್ ಜೇಠ್ಮಲಾನಿಯವರು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಒಂದು ಮಾತು ಹೇಳ್ತಾರೆ. ಬೋಫರ್ಸ್ ಕೇಸ್ನಲ್ಲಿ ಅವ್ರು ಸಿಕ್ಕಾಕೊಂಡಿರ್ತಾರೆ. ಸದನದ ಒಳಗೂ ಹೊರಗೂ ಅವರು ಹೋರಾಟ ಮಾಡ್ತಿರ್ತಾರೆ ರಾಮ್ ಜೇಠ್ಮಲಾನಿಯವರು. ಅದಕ್ಕೆ ಪ್ರಶ್ನವರು ಬಂದು ಕೇಳ್ತಾರೆ, ಏನು ಸರ್ ರಾಮ್ ಜೇಠ್ಮಲಾನಿಯವರು ನಿಮ್ಮನ್ನು ಇಷ್ಟು ವಿರೋಧ ಮಾಡ್ತಾರೆ, ನೀವು ಒಂದು ಮಾತಾಡಲ್ಲ. ಸಿ ಐ ನೀಡ್ ನಾಟ್ ಟು ಆನ್ಸರ್ ಎ ಬಾರ್ಕಿಂಗ್ ಡಾಗ್ ಅಂತಾರೆ. ಬೊಗಳುವ ನಾಯಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ. ಅಂದ್ರೆ ರಾಜಕಾರಣದಲ್ಲಿ ನಾಯಿ ಪದ ಬಹಳ ಕಾಮನ್ ಆಗಿ ಬಳಕೆ ಆಗ್ತದೆ. ನಿಯತ್ತಿನ ನಾಯಿ, ನಾಯಿಗಿರೋ ನಿಯತ್ತು ಬಹಳ ದೊಡ್ಡ ನಿಯತ್ತು. ನಾಯಿ ನಿಮಗೆ ಇಡಿಸಲ್ಲ ಅಂತಂತಂದ್ರೆ ಬಿಡಿ, ತಿರಸ್ಕಾರ ಮಾಡಿ. ಆದರೆ ನಿಯತ್ತು, ನಾಯಿಗಿರೋ ನಿಯತ್ತಾದರೂ ಇಟ್ಕೊಳ್ಳಿ. ಅದನ್ನು ನಾನು ನಿಮ್ಗೆ ಹೇಳೋದು. ಎಲ್ಲರನ್ನು ಈ ರೀತಿ ನಿಂದಿಸಿ ಇವತ್ತಿನ ದಿವಸ ನಮ್ಮ ಬಗ್ಗೆ ಇಷ್ಟೊಂದು ಕೆಟ್ಟ ಇದೆ. ನಾನು ಈಗ ಗಮನಿಸಿದೆ, 11 ಗಂಟೆಗೆ ಮಾನ್ಯ ಸದಸ್ಯರುಗಳು, MLCಗಳು ಎಲ್ಲ ಇದಕ್ಕೆ ಹೋಗಿದ್ದಾರೆ, ಗವರ್ನರ್ನ ಕಾಣ್ಲಿಕ್ಕೆ ಹೋಗಿದ್ದಾರೆ. ನಾನು ಗವರ್ನರ್ಗೂ ಕೂಡ ನಮ್ಮದು ಏನೇನು ನಡೆದಿದೆ ನಾವು ಇದನ್ನು ಕೊಟ್ಟಿದ್ದೇವೆ. ಈಗ ಹೋಗಿದ್ದಾರೆ. ನಾನು ಅಂದ್ಕೊಂಡೆ ಹೋಗುವಾಗ ಅವರು ನಮ್ಮ ಕಲೀಗ್, ನಮ್ಮ ಸಹಪಾಠಿ MLC ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರಿಗೆ 5 ಅವರ್ ಕೂಡಾಕಿದ್ದು ಸರಿಯಲ್ಲ, ನಮ್ಮೆಲ್ಲರಿಗೂ ನೋವಾಗ್ಬಿಟ್ಟಿದೆ, ಇದು ಸರ್ಕಾರ ಏನೋ ಕ್ರಮನೇ ಜರುಗಿಸಿಲ್ಲ, ಇದುವರೆಗೂ ಒಂದು ಮಾತು ಕೂಡ ಆಡಿಲ್ಲ. ಅದಕ್ಕೆ ನಾವು ನಾರಾಯಣ ಸ್ವಾಮಿ ಅವರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿ, ರವಿಕುಮಾರ್ ಅವರಿಗೆ ಸಪೋರ್ಟ್ ಮಾಡಿ, ಗವರ್ನರ್ ಪ್ರವೇಶ ಮಾಡಬೇಕು ಅಂತ ಏನೋ ಕೇಳಕ್ ಹೋಗ್ತಾರೆ ಅನ್ಕೊಂಡಿದ್ದೆ ನಾನು. ಅವರು ಹೋಗಿ ನಮ್ಮ ವಿರುದ್ಧ ಮಾತಾಡಿದ್ದಾರೆ. ಹಾಗಿದ್ರೆ ಮಾನ್ಯ ಸದಸ್ಯರುಗಳೇ, ನಿಮ್ಮನ್ನ ಗೌರವದಿಂದ ಕೇಳ್ತೇನೆ, ನಿಮ್ಮನ್ನ 5 ಅವರ್ ಈ ರೀತಿ 5 ಗಂಟೆಗಳ ಕಾಲ ಒಂದು ಕಡೆ ಕೂಡಾಕಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ನೀವೊಂದು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೋಬೇಕಾಗಿತ್ತು. ಪಾಪ ಯಾಕೆ ಮರೆತರೂ ಗೊತ್ತಿಲ್ಲ. ನೋಡಿ, ಒಂದು ಪಕ್ಷ ಸಿದ್ಧಾಂತವನ್ನು ನೀವು ಎತ್ತಿ ಹಿಡಿಬೇಕು. ಆದರೆ ನಿಮ್ಮ ಸಹಪಾಠಿಗೆ ಅನ್ಯಾಯವನ್ನು ಕೇಳಬೇಕಲ್ಲ. ಇದು ಹೊಸದೇನಲ್ಲ. ಯಾರ್ಯಾರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರನ್ನೆಲ್ಲ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾವು ಅಧಿಕಾರ ಮಾಡಿದ್ವಿ, ಈಗ ನೀವು ಬಂದಿದ್ದೀರಿ, ನಾಳೆ ನೀವು ಇರೋದಿಲ್ಲ, ನನಗೂ ಗೊತ್ತು.
ಮತ್ತು ನಾವು ನಾಳೆ ಅಧಿಕಾರಕ್ಕೆ ಬರ್ತೀವಿ. ಬಟ್ ನೀವು ಮಾಡಿದ ತಪ್ಪುಗಳನ್ನ ನಾಳೆ ನಾವು ಮಾಡಬಾರ್ದಲ್ಲ. ನಾವು ಮಾಡದೇ ಇರೋ ರೀತಿ ನೀವು ನಡ್ಕೊಳ್ಬೇಕಲ್ಲ. ಸಿ ಟಿ ರವಿ ಅವರು ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ.